ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 12,000 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಪಿಡಿಒ. ಔರಾದ್ ತಾಲೂಕಿನ ಧೂಪತ್ಮಗಾಂವ್ ಗ್ರಾಮ ಪಂಚಾಯತ್ ಪಿಡಿಒ ಅನಿತಾ ರಾಠೋಡ್ ಸಿಕ್ಕಿಬಿದ್ದ ಅಧಿಕಾರಿ. ರಾಜ್ಕುಮಾರ್ ಎಂಬುವರ ಡಿಜಿಟಲ್ ಖಾತಾ ಮಾಡಿಕೊಡಲು ಬೇಡಿಕೆ ಇಟ್ಟ ಪಿಡಿಒ. ಔರಾದ್ ತಾಲೂಕಿನ ಬಸವನವಾಡಿ ತಾಂಡ ನಿವಾಸಿಗಳಿಗೆ ಆಸ್ತಿ ನಿವೇಶನ ಸಕ್ರಮಗೊಳಿಸುವಲ್ಲಿ ವಿಫಲ. ನವೆಂಬರ್ 18ರಂದು ತಹಸೀಲ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಆಯೋಜನೆ. ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಲಿಖಿತ ರೂಪದಲ್ಲಿ ಅಧಿಕಾರಿ ಭರವಸೆ ನೀಡಿದರೂ ಈಡೇರದ ಭರವಸೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ರೋಟರಿ ವೃತ್ತದಿಂದ ರಂಗಮಂದಿರವರೆಗೆ ಅದ್ದೂರಿಯಾಗಿ ಜರುಗಿದ ಕನ್ನಡ ಧ್ವಜದ ಮೆರವಣಿಗೆ. ಕನ್ನಡ ಪದಗಳನ್ನು ಬಳಸಿದಾಗ ಮಾತ್ರ ಕನ್ನಡ ಉಳಿಸಲು ಸಾಧ್ಯ. ಪೂಜ್ಯ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು. ನವೆಂಬರ್ 7ರಂದು ಕನ್ನಡ ದೀಕ್ಷೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಂದ ಉದ್ಘಾಟನೆ. ಸಚಿವ ರಹೀಂ ಖಾನ್ ಸೇರಿ ಹಲವು ಅತಿಥಿಗಳು ಭಾಗಿ. ದೀಕ್ಷೆ ಪಡೆಯಿರಿ ಇಂದು ಎಂಬ ಹಾಡಿನ ಮೂಲಕ ದೀಕ್ಷಾ ಸ್ವೀಕಾರ. ಸೋಮನಾಥ್ ಮುಧೋಳ್ ಹೇಳಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನಿವೇಶನದ ಡಿಜಿಟಲ್ ಖಾತಾ ಮಾಡಿಕೊಡಲು 12,000 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಔರಾದ್ ತಾಲೂಕಿನ ಧೂಪತ್ಮಗಾಂವ್ ಗ್ರಾಮ ಪಂಚಾಯತ್ ಪಿಡಿಒ ಅನಿತಾ ರಾಠೋಡ್ ಸಿಕ್ಕಿಬಿದ್ದ ಅಧಿಕಾರಿಯಾಗಿದ್ದಾರೆ. ಜೀರ್ಗಾಬಿ ಗ್ರಾಮದ ರಾಜ್ಕುಮಾರ್ ಪಾಟೀಲ್ ಎಂಬುವರ ನಿವೇಶನದ ಡಿಜಿಟಲ್ ಖಾತಾ ಮಾಡಿಕೊಡಲಿಕ್ಕೆ ಪಿಡಿಒ ಅನಿತಾ ಅವರು 12,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂಬಂಧ ರಾಜ್ಕುಮಾರ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ಕೂಡ ಸಲ್ಲಿಸಿದರು. ಪಿಡಿಒ ಅನಿತಾ ರಾಠೋಡ್ ಹಾಗೂ ಅವರ ಪತಿ ದಯಾನಂದ್ ರಾಠೋಡ್ ಬುಧವಾರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾವ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಸಿಬ್ಬಂದಿ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಇದು ಕೇವಲ ಔರಾದ್ ತಾಲೂಕು ಮಾತ್ರವಲ್ಲ, ಬಹುತೇಕ ತಾಲೂಕಾ ಜಿಲ್ಲೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಅಭಿವೃದ್ಧಿ ಮಾಡದೆ ಕೆಲವರು ತಮ್ಮ ಅಭಿವೃದ್ಧಿಯೇ ಮಾಡಿಕೊಳ್ತಾ ಇದ್ದಾರೆ. ಕೆಲವೊಂದು ಕಾನೂನು ಅಡಿಯಲ್ಲಿ ಖಾತೆ ಮಾಡಿಕೊಡ್ತಾರೆ, ಕೆಲವರಿಗೆ ಕಾನೂನು ಬಾಹಿರವಾಗಿಯೂ ಕೂಡ ಅಕ್ರಮ ಡಿಜಿಟಲ್ ಖಾತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಎನ್ನುವಂಥ ಬಲವಾದ ಆರೋಪ ಕೇಳಿ ಬರ್ತಾನೆ ಇವೆ. ಕಾನೂನಿನ ಚೌಕಟ್ಟಿನಲ್ಲಿ ಖಾತೆ ಮಾಡಿಕೊಡಲು ಕೂಡ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಬಹುತೇಕ ಕಡೆಗಳಲ್ಲಿ ಈ ರೀತಿ ನಡೆದಿದ್ದು ಪಂಚಾಯತ್ಗಳಲ್ಲಿ ಜನರ ಹಣ ಕೊಳ್ಳೆ ಹೊಡೆಯುವ ಒಂದು ಕಾರ್ಯ ನಡೀತಾ ಇದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಜೀರ್ಗಾಬಿ ಗ್ರಾಮದ ರಾಜ್ಕುಮಾರ್ ಪಾಟೀಲ್ ಎಂಬುವರ ನಿವೇಶನದ ಡಿಜಿಟಲ್ ಖಾತಾ ಮಾಡಿಕೊಡಲಿಕ್ಕೆ ಪಿಡಿಒ ಅನಿತಾ ಅವರು 12,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂಬಂಧ ರಾಜ್ಕುಮಾರ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ಕೂಡ ಸಲ್ಲಿಸಿದ್ರು. ಪಿಡಿಒ ಅನಿತಾ ರಾಠೋಡ್ ಹಾಗೂ ಅವರ ಪತಿ ದಯಾನಂದ್ ರಾಠೋಡ್ ಬುಧವಾರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇಬ್ಬರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ರಮೇಶ ಗಾಡಿ ಹಾಕಿ ಟ್ರೈನಿಂಗ್ ಮಾಡ್ಕೊಂಡು ಹಾಕೋ ಅಲ್ಲಿ ಬೇಕಾದ್ರೆ ಅಲ್ಲ ಬೇರೆ ನೀವು ಬೇರೆ ಹೊತ್ತು ಹೊಂದೂರು ಬೇಸ್ತಾನೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಔರಾದ್ ಪಟ್ಟಣದ ಬಸವನವಾಡಿ ತಾಂಡದ ನಿವಾಸಿಗಳಿಗೆ ಆಸ್ತಿ ನಿವೇಶನ ಪತ್ರಗಳನ್ನು ನೀಡುವುದಾಗಿ ತಹಸೀಲ್ದಾರರು ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಲಿಖಿತ ರೂಪದಲ್ಲಿ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಇಂದಿಗೂ ಕೂಡ ಈ ಬೇಡಿಕೆ ಈಡೇರದೇ ಇರೋದರಿಂದ ನವೆಂಬರ್ 18ರಂದು ಮತ್ತೆ ತಹಸೀಲ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಆಯೋಜಿಸಲಾಗಿದೆ ಎಂದು ಸುದ್ದಿ ಸಮಯಕ್ಕೆ ಪಟ್ಟಣ ಪಂಚಾಯತ್ ಸದಸ್ಯ ಶಿವಾಜಿ ರಾಠೋಡ್ ತಿಳಿಸಿದ್ದಾರೆ. ಈ ಕುರಿತು ಔರಾದ್ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿರುವಂತಹ ಅವರು ಬಸವನವಾಡಿ ತಾಂಡದಲ್ಲಿ ನಿವಾಸಿಗಳು 3-4 ತಲೆಮಾರಿನಿಂದ ವಾಸ ಮಾಡ್ತಾರೆ. ಇದುವರೆಗೆ 111 ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಗ್ರಾಮ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಬೇರೆ ಕಡೆಯಲ್ಲೆಲ್ಲ ನೀಡಿದ್ದಾರೆ, ಆದರೆ ಬಸವನವಾಡಿ ತಾಂಡದ ನಿವಾಸಿಗಳಿಗೆ ಮಾತ್ರ ಅನ್ಯಾಯ ಮಾಡಲಾಗ್ತಾ ಇದೆ ಎಂದು ಮನವಿ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ.
ಅಷ್ಟೊಂದು ಸೇರಿಸಿರೋದು ವಿತಿನ್ ಟೈಮ್ अर्जी देश में डेटा सीरीज एक्चुअली सर ये फाइल को आज तक देखी ही नहीं कोई भी मेन बात तो वर्क ही नहीं हुआ ಸದರಿ ವಿಷಯವನ್ನು ಕುರಿತು ತಹಶೀಲ್ದಾರವರಿಗೆ ವಿಚಾರಿಸಿದರೆ ನಮಗೆ ಗೊತ್ತಿಲ್ಲ ಎಂದು ರಾಜಾರೋಷವಾಗಿ ಹೇಳಿಕೆ ನೀಡಿ ನಮಗೆ ಗೊತ್ತಿಲ್ಲ ಬಿಟ್ಟು ರಾಜಾರೋಷ नहीं सर आपको हम बार बार आके पूछ रहे ये सब लोग थे आप क्या बोल रहे हैं मुझे मालूम नहीं आप क्लियर बोले सर आज 3 साल हो गए एप्लीकेशन डाल के ठीक है हाँ मुझे मालूम नहीं होगा हाँ मैं आपको क्या बोला मुझे नहीं आप क्या बोल रहे हैं हमको बोल रहे सर बेंगलुरु में आप जाइए आप देखो किधर सिटी में हुआ क्या वो देखो आप बोल रहे सर हम तो कभी प्रॉब्लम क्या है एक ऑनलाइन देना है हाँ ऑफलाइन देने से मना मतलब सरकार को क्लैरिटी नहीं है हाँ ऑफलाइन या फिर ऑनलाइन हाँ। इसलिए आपको क्या पता है आप क्या बोल रहे हैं राजा रोशा मतलब बहुत ही हमसे हम चल भाई मुझे पता नहीं वैसे कभी तो आपको बोला क्या नहीं मैं बात करने सर मीनिंग वही हो रहा सर हम लोग 3 साल से 3 पीढ़ी से लोग परेशान नहीं सर मेरे बात थोड़ा सुनने के बाद आपको बात करो हाँ। इतने दिन आपको सुनाई हाँ आपको क्या पता अब मेरी क्या मुसीबत थी आपको बताया हाँ मेरे से ऊपर से मैं ये भी बोला कि जिलाधिकारी के पास जो कैसे रात में 7 बजे आप ही थे होंगे मुझे मैं ही था सर 7 बजे डीसी मैडम को मिला था उनसे भी कॉल आया फिर एडीसी मैडम से कॉल किया एडीसी से कॉल कराया आपको तो क्या बोले उन्होंने एडीसी सर हमने से पढ़े हैं नहीं आप ही आपको बोले ना सर आपको क्या है वो गाइड्स बताए वो गाइड किए ना गाइड्स दिए ना आपको गाइड्स दिए हाँ नहीं सुना ही नहीं दिया मतलब वहाँ पे क्या बोल रहे थे नहीं हमको सर आप ही बात की सर मुझे सुने क्या बोले अम्मा ही बोला सर वो ऑनलाइन ऑफलाइन का है मुझे भी पता नहीं क्या करना आप बोलो तो ना हम सर अगर आप बोले मैडम को कुछ अगर आप ऑफलाइन दो बोले तो अभी दे दूँगा उन्होंने क्या बोले हाँ कुर्ता का वाला मैं सरकार बोले तो सरकार से अभिप्राय प्रस्तुत सरकार तो ऑलरेडी लिख के दिए ना सर ऑर्डर सरकार का तो ऑलरेडी आदेश आया हुआ है अभी सरकार के बार सरकार आदेश देगी क्या आप ये वाला क्वेश्चन एडीसी सर और डीसी मैडम को पूछना था हम लोग लेटर पूछ ही नहीं सर हम लोग अभी हमारा हक मांगने के लिए हम लोग उनसे भी हमारा बता चाहिए सर वही खुद आपको वही तो अपने बड़े अधिकारी के ऊपर मेरे ऊपर सर आपका मेन दिक्कत क्या है मुझे बोलो सॉफ्टवेयर का दिक्कत है क्या है आपका प्रॉब्लम सॉफ्टवेयर आपके लॉगिन में नहीं आ रहा है कि क्या प्रॉब्लम क्या है मैं उस दिन ही बताया हाँ। देखो जो ग्रामीण प्रदेश में होता है हाँ। ग्रामीण अंदर के पटन पंचायत हाँ ग्रामीण प्रदेश का सभी ऑनलाइन देने का है वो ऑनलाइन उस दिन आपको वो ओपन कर दिखाया हाँ। वहाँ पे लेता है तो डिजिटली एक प्रिंट होकर आता है हाँ हाँ ನಮ್ಮ ನಾಡು ನಮ್ಮ ನುಡಿ ಸಮಿತಿ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ 70ರ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಹಲ್ಬರ್ಗಾ ಹೈದರಾಬಾದ್ ಶ್ರೀಮಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು ತಮ್ಮ ಆಶೀರ್ವಚನವನ್ನು ನೀಡುತ್ತಾರೆ. ಕನ್ನಡ ಭಾಷೆ ಅದು ನಮ್ಮ ಉಸಿರಾಗಬೇಕು. ಕನ್ನಡದೊಳಗಿನ ಪರಭಾಷೆಗಳನ್ನು ಬದಿಗೊತ್ತಿ ಕೇವಲ ಕನ್ನಡ ಪದಗಳನ್ನು ಬಳಸಿದಾಗ ಮಾತ್ರ ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೆ ಸಾಧ್ಯ. ಹೀಗಾಗಿ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು, ಹಿರಿಯರು ಹಾಗೂ ಎಲ್ಲ ಕನ್ನಡಿಗರು ಕನ್ನಡ ಭಾಷೆಯನ್ನೇ ಬಳಸಬೇಕೆಂದು ಸಲಹೆ ಕೊಡ್ತಾರೆ. ಮನೆಗೆ ಹೋದ ತಕ್ಷಣ ಮಕ್ಕಳು ಅಪ್ಪ ಅಮ್ಮ ಎಂದು ಕರಿಬೇಕೇ ವಿನಃ ಮಮ್ಮಿ ಪಪ್ಪ ಎಂದು ಕರಿಬಾರದು ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟರು. ಕನ್ನಡದ ಗಾಳಿ, ಕನ್ನಡದ ಅನ್ನ, ಕನ್ನಡದ ನೀರು ಕುಡಿಯುವ ನಾವೇ ಶ್ರೇಷ್ಠರು. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿದ ಕೀರ್ತಿ ಶರಣರು, ಸಂತರು, ಮಹಾತ್ಮರಿಗೂ ಕೂಡ ಸಲ್ಲುತ್ತದೆ.
ಇರುತ್ತದೆ. ಅಂತಹ ಶರಣರು, ಸಂತರು, ಮಹಾತ್ಮರು ಜನಿಸಿರುವಂತಹ ಕನ್ನಡ ನಾಡಿನಲ್ಲಿ ನೀವುಗಳೆಲ್ಲ ಕೂಡ ಜನಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದೊಂದು ಪುಣ್ಯ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದು ನಮ್ಮ ಹೆಮ್ಮೆ ಅನ್ನುವಂಥ ಮಾತನ್ನು ಪೂಜ್ಯರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮಾರ್ಮಿಕವಾಗಿ ಮಾತಾಡ್ತಾರೆ. ಎಲ್ಲ ಪದಾಧಿಕಾರಿ ಗಣ್ಯರಿಗೆ ಅದೆಷ್ಟು ಜೋರಾದ ಚಪ್ಪಾಳೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಬಂಧುಗಳೇ, ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೀದರ್ ಮಹಾನಗರದಲ್ಲಿ ಬಹಳ ಅದ್ದೂರಿಯಾಗಿ ನಡ್ಕೊಂಡು ಬಂದಿದೆ. ನಮ್ಮೆಲ್ಲ ಯುವಕರು ಮೈಲೂರು ಕ್ರಾಸ್ಲಿಂದ ಇಲ್ಲಿವರೆಗೂ ಕೂಡ 1 ಕಿಲೋಮೀಟರ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕನ್ನಡಾಂಬೆಯ ಧ್ವಜವನ್ನ 1 ಕಿಲೋಮೀಟರ್ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ನಿಜಕ್ಕೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಇತಿಹಾಸ ಅನ್ನುವಂತ ಮಾತನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನೋಡಲಿಕ್ಕೆ 2 ಕಣ್ಣುಗಳ ಸಾಲಲಿಲ್ಲ. ಇಲ್ಲೆಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಲ್ಲಿ ಬಹಳ ಜನ ಕುತ್ಕೊಂಡಿದ್ರೆ ತಮಗೆಲ್ಲ ಒಂದು ಕಿವಿ ಮಾತು ನಾನು ಹೇಳಬೇಕಾಗಿದೆ. ನಮ್ಮ ಕನ್ನಡ ಭಾಷೆಯನ್ನ ಇವತ್ತು ಉಳಿಸಬೇಕಾಗಿದೆ. ನಾವೆಲ್ಲ ಹುಟ್ಟಿದ್ದು ಎಲ್ಲಿ? ಕರ್ನಾಟಕದಲ್ಲಿ. ನಮ್ಮ ತಾಯಿ ಯಾರು? ಕನ್ನಡ ತಾಯಿ. ನೀರು ಯಾವುದು? ಕನ್ನಡ ನೀರು. ಗಾಳಿ ಯಾವುದು? ನಾವು ಕನ್ನಡ ನೀರು, ಕನ್ನಡ ಅನ್ನ, ಕನ್ನಡ ಭೂಮಿಯಲ್ಲಿ ಹುಟ್ಟಿ ನಮ್ಮ ತಾಯಿ ಕನ್ನಡಾಂಬೆಯನ್ನ ಹೇಳಿಕೊಂಡು ನಾವು ಕನ್ನಡದೊಳಗೆ ಬೆರೆಸ್ತಾ ಇದೀವಲ್ಲ ಇಂಗ್ಲಿಷ್ ಪದಗಳು, ಅದು ಕನ್ನಡಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಇಂಗ್ಲಿಷ್ ಕಲೀಲಿಕ್ಕೆ ಬೇಡ ಅನ್ನೋದಿಲ್ಲ, ಆದ್ರೆ ಎಲ್ಲೇ ಮಾತಾಡಿದ್ರು ಕೂಡ ಕನ್ನಡ ಪದವನ್ನೇ ಪೂರ್ಣ ಬಳಸಿದ್ರೆ ಮಾತ್ರ ನಮ್ಮ ಕನ್ನಡ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಮಹಾರಾಷ್ಟ್ರದೊಳಗೆ ಹೋದಾಗ ಅವರು ಪೂರ್ಣ ಮರಾಠಿ ಮಾತಾಡ್ತಾರೆ. ತನ್ನ ತಾಯಿಗೆ ಏನಂತ ಕರೀತಾರೆ ಅಂದ್ರೆ ಆಯಿ ಅಂತ ಕರೀತಾರೆ. ತಂದೆಗೆ ಏನಂತ ಕರೀತಾರೆ ಅಂದ್ರೆ ಅಪ್ಪ ಅಂತ ಕರೀತಾರೆ. ನೀವು ಏನ್ ಮಾಡ್ತೀರಿ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ನಾನು ಒಂದಿಷ್ಟು ಶಾಣೆ ಇದ್ದೀನಿ. ಸ್ಕೂಲ್ ನವೆಂಬರ್ 7ರಂದು ಅಂದರೆ ನಾಳೆ ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸಹಯೋಗದಲ್ಲಿ ಕನ್ನಡ ದೀಕ್ಷೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ್ಕರ್ ಅವರು ತಿಳಿಸಿದರು. ನಗರದಲ್ಲಿ ಈ ಕುರಿತು ಮಾಹಿತಿ ನೀಡಿರುವಂತಹ ಅವರು, ಈ ತಿಂಗಳು ನವೆಂಬರ್ 7ರಂದು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸಾನ್ನಿಧ್ಯವನ್ನು ಬಾಲ್ಕಿಯ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸ್ತಾ ಇದ್ದಾರೆ. ಗುರುಬಸವ ಪಟ್ಟದೇವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾಧ್ಯಕ್ಷರು ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು, ಮುಖಂಡರು, ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟ ವಿವಿಧ ಸಂಘಟನೆಗಳ ಮುಖಂಡರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಸುಮಾರು ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ಸೋಮನಾಥ್ ಮುಧೋಳ್ ಅವರು ನೀಡ್ತಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಸಹಕಾರದೊಂದಿಗೆ ಒಂದು ಡೊಳ್ಳು ಕುಣಿತ ಸಹ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮೆರವಣಿಗೆಯನ್ನು ಅಂಬೇಡ್ಕರ್ ವೃತ್ತದಿಂದ ಕರಿಯಪ್ಪ ವೃತ್ತ ಮಾರ್ಗವಾಗಿ ಕನ್ನಡಾಂಬೆ ಮಾರ್ಗವಾಗಿ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಜನಪದ ಕಲಾವಿದರಾದ ಕಡಬಗೆರೆ ಮುನಿರಾಜು ಅವರ ತಂಡ ಸುಮಾರು ಒಂದು 12 ಜನ ತಂಡದಿಂದ ಜಾನಪದ ಸುಗಮ ಸಂಗೀತಗಳು ಸಹ ವೇದಿಕೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ನಡೆಯಲಿವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಯುವ ಮಿತ್ರರು, ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಕನ್ನಡ ದೀಕ್ಷೆಯನ್ನು ಪಡಿತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಒಂದು ಕುವೆಂಪು ಅವರ ಒಂದು ಹಾಡಿದೆ,
ದೀಕ್ಷೆ ಪಡೆಯುವಿಂದೆ ಅಂಥೇಳಿ ಆ ಹಾಡನ್ನು ಪ್ಲೇ ಮಾಡುವ ಮುಖಾಂತರ ಒಂದು 5 ನಿಮಿಷಗಳ ಕಾಲ ಎಲ್ಲ ಯುವಕರು ಒಂದು ಪ್ರತಿಜ್ಞೆ ವಿಧಿಯನ್ನು ಸ್ವೀಕಾರ ಮಾಡಲಿದ್ದಾರೆ ಅಂಥೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಒಂದು 100ರಿಂದ 125 ಜನ ಹೊಸ ಕಾರ್ಯಕರ್ತರು ಸೇರ್ಪಡೆ ಆಗ್ತಾರೆ. ಏನ್ರಿ ಪ್ರತಿ ಜಿಲ್ಲೆಗೆ ಮೊನ್ನೆ ನೋಡ್ರಿ 12ನೇ ತಾರೀಕು ಅಕ್ಟೋಬರ್ 12ನೇ ತಾರೀಕು ಬೆಳಗಾವಿಯಲ್ಲಿ ಅದ್ದೂರಿಯ ಕಾರ್ಯಕ್ರಮ ಆಯಿತು. ತದನಂತರ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಇದೇ 28ನೇ ತಾರೀಕು ಯಾದಗಿರಿಯಲ್ಲಿ ಸಹ ಇದೇ ಕಾರ್ಯಕ್ರಮ ಇದೆ. ಒಂದು ನಾರಾಯಣಗೌಡರ ಒಂದು ಇಚ್ಛೆ ಇದೆ, ಇಡೀ ರಾಜ್ಯಾದ್ಯಂತ ಎಲ್ಲ ಸಾವಿರಾರು ಯುವಕರಿಗೆ ಒಂದು ಕನ್ನಡ ದೀಕ್ಷೆ ಕೊಟ್ಟು ಗಡಿ ಭಾಗಗಳಲ್ಲಿ ಕನ್ನಡವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಬೀದರ್, ಯಾದಗಿರಿ. ಸೇರಿಸ್ತೀರಿ. ನಗರದಲ್ಲಿರುವಂಥ ಪೋಲೋ ಕಾಂಪ್ಲೆಕ್ಸ್ನಲ್ಲಿ ಇರುವಂತಹ ಡೆನ್ ನೆಟ್ವರ್ಕ್ನ ಒಂದು ಕಚೇರಿಯ ಒಂದು ಮಹಾಲಕ್ಷ್ಮಿ ಪೂಜೆ ಬಹಳ ಭಕ್ತಿ ಮತ್ತು ಸಂಭ್ರಮದಿಂದ ಜರುಗಿತು. ಈ ಒಂದು ಸಂದರ್ಭದಲ್ಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿಯವರು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಮುಖಂಡರಾಗಿರ್ತಕ್ಕಂಥ HS ಮಾರ್ಟಿನ್ ಅವರು, ಆಮೇಲೆ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರ ತಂದೆಯವರಾಗಿರ್ತಕ್ಕಂಥ ಕಾಶಿನಾಥ್ ಬೆಲ್ದಾಳೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದರ ಜೊತೆಗೆ ಮಹಾಲಕ್ಷ್ಮಿ ಪೂಜೆಯಲ್ಲಿ ಇನ್ನೂ ಅನೇಕ ಜನ ನೂರಾರು ಮುಖಂಡರು ಪಾಲ್ಗೊಂಡು ಮಹಾಲಕ್ಷ್ಮಿಯ ಒಂದು ದರ್ಶನವನ್ನು ಪಡ್ಕೊಂಡ್ರು. ಆ ಒಂದು ಶಾಖೆ ಏನಿದೆ ಡೆನ್ ನೆಟ್ವರ್ಕ್ ಶಾಖೆ ಗುಂಪಾದಲ್ಲಿ, ಆದ ಒಂದು ಶಾಖೆಯನ್ನು ಚಂದು ಸ್ವಾಮಿಯವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಕರೆಗೆ ಹೋಗೊಟ್ಟು ಬಹುತೇಕ ಬೀದರ್ನ ಒಂದು ನಗರದ ಮುಖಂಡರು ಈ ಒಂದು ಮಹಾಲಕ್ಷ್ಮಿ ಪೂಜೆಯಲ್ಲಿ ಭಾಳ ಭಕ್ತಿ ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಹಾಗಾಗಿ ಎಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮಿ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ ಅಂತ ತಿಳ್ಕೊಂಡು ನಾವು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. श्रीमन् महालक्ष्मी माता देवताभ्यो नमः। वस्त्रं समर्पयामि। बरेगौड्रे वस्त्रं समर्पयामि। केवल मात्र क्लियर पुरुष है ना लेनो देवलियो गुड ಬಂದಿಲ್ಲ ಇಲ್ಲ ಬಟ್ ನಾವು ನೋಡಿಲ್ಲ ಬಟ್ ಐ ವರ್ಕ್ ಮಾಡಿದ್ರೆ ಕೂಡ ಎಲ್ಲರೂ ಬಂದ್ರ ಎಲ್ಲರೂ ಆಯ್ತು ಸಚ್ಚ ಕೊಡ್ಬಿಡ ಬಾ ಸಚ್ಚನ್ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಅಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.